ಸೊ ಇವಾಗ ಪ್ರೂವ್ ಯೂಸಿಂಗ್ ದ ಲಾಸ್ ಆಫ್ ಲಾಜಿಕ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಲಾಸ್ ಆಫ್ ಲಾಜಿಕ್ ಗಳು ನಿಮಗೆ ಗೊತ್ತಿರಬೇಕು, ಇಷ್ಟು ರೂಲ್ಸ್ ಗಳು ನಿಮಗೆ ಗೊತ್ತಿದ್ರೇನೆ ನೀವು ಸಾಲ್ವ್ ಮಾಡೋಕ್ಕಾಗೋದು. ಸೊ ಇವಾಗ ಪ್ರಾಬ್ಲಮ್ ಅನ್ನ ನೋಡಿ ಆಮೇಲೆ ಸಾಲ್ವ್ ಮಾಡಾದ್ಮೇಲೆ ನೀವು ಫಸ್ಟ್ ಎಲ್ಲ ಲಾಗಳನ್ನು ಕೂಡ ಕಲಿಬೇಕು. ಸೊ ಫಸ್ಟ್ ಡಬಲ್ ನೆಗೇಷನ್. ಸೊ ನೆಗೇಷನ್ ನೆಗೇಷನ್ ಪಿ ಅಂತ ಇದೆ. ಸೊ ಎರಡು ನೆಗೇಷನ್ ಅನ್ನು ಕೂಡ ಕ್ಯಾನ್ಸಲ್ ಔಟ್ ಮಾಡಿ ನಾವು ಪಿ ಅಂತ ಬರೀಬಹುದು. ಸೊ ಇದು ಯಾವ ರೀತಿ ಅಂತಂದ್ರೆ ಮೈನಸ್ ಮೈನಸ್ ಪಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಪಿ, ಆ ರೀತಿ ಬರೀಬಹುದು. ನೆಕ್ಸ್ಟ್ ಡಿ ಮಾರ್ಗನ್ ಲಾ, ನೆಗೇಷನ್ ಆಫ್ ಪಿ ವಿ ಅಲ್ಲ ಇದು ಆರ್ ಅಂತ, ಪಿ ಆರ್ ಕ್ಯೂ. ಸೊ ನೆಗೇಷನ್ ಆಫ್ ಪಿ ಆರ್ ಕ್ಯೂ, ನೆಗೇಷನ್ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ನೆಗೇಷನ್ ಆಫ್ ಪಿ ಅಂಡ್ ನೆಗೇಷನ್ ಆಫ್ ಕ್ಯೂ ಉಲ್ಟಾ ಆಗುತ್ತೆ, ಇಲ್ಲಿ ಆರ್ ಇದ್ದಿದ್ದು ಅಂಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೆಗೇಷನ್ ಆಫ್ ಅಂಡ್ ಏನಿದೆ ಇಲ್ಲಿ ಪಿ ಅಂಡ್ ಕ್ಯೂ, ಸೊ ನೆಗೇಷನ್ ಆಫ್ ಪಿ ಆರ್ ನೆಗೇಷನ್ ಆಫ್ ಕ್ಯೂ ಆಗುತ್ತೆ. ನೆಕ್ಸ್ಟ್ ಅಸೋಸಿಯೇಟಿವ್ ಲಾ, ಪಿ ಆರ್ ಕ್ಯೂ ಆರ್ ಆರ್. ಸೊ ಇದನ್ನ ಯಾವ ರೀತಿ ಬರೀಬಹುದು ನಾವು, ಪಿ ಆರ್ ಕ್ಯೂ ಆರ್ ಆರ್. ಸೊ ಈ ರೀತಿ ನಾವು ಬರೀಬಹುದು. ನೆಕ್ಸ್ಟ್ ಅಂಡ್ ಬಂದ್ರೆ ಮಿಡಲ್ ಅಲ್ಲಿ ನಾವು ಸೇಮ್ ಅದೇ ರೀತಿ ಪಿ ಅಂಡ್ ಕ್ಯೂ ಅಂಡ್ ಆರ್, ಈ ರೀತಿ ನಾವು ಎಕ್ಸ್ಚೇಂಜ್ ಮಾಡ್ತಾ ಹೋಗ್ಬೋದು ಮೂರು ವೇರಿಯೇಬಲ್ ಗಳಲ್ಲಿ. ನೆಕ್ಸ್ಟ್ ಕಮ್ಯುಟೇಟಿವ್ ಲಾ ಏನ್ ಹೇಳುತ್ತೆ, ಪಿ ಆರ್ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಆರ್ ಪಿ ಅಂತ ಅಂದ್ರೆ ಉಲ್ಟಾ ಬರೀಬಹುದು, ಅಂಡ್ ಇದ್ರೆ ಅದನ್ನು ಕೂಡ ಉಲ್ಟಾ ಬರೀಬಹುದು. ನೆಕ್ಸ್ಟ್ ಐಡಿಯಲ್ ಪೊಟೆಂಟ್ ಲಾ ಏನ್ ಹೇಳುತ್ತೆ, ಪಿ ಆರ್ ಪಿ ನಾವು ಯಾವ ರೀತಿ ಪಿ ಆರ್ ಪಿ ಏನಂತ ಬರೀಬಹುದು, ನಾವು ಪಿ ಅಂತ ಬರೀಬಹುದು. ಯಾಕಂತಂದ್ರೆ ಎರಡು ಕೂಡ ಸೇಮ್, ಪಿ ಅಂಡ್ ಪಿ ನ ನಾವು ಎರಡು ಸರಿ ಬರೆಯೋದ್ರ ಬದಲು ಪಿ ಅಂತ ಡೈರೆಕ್ಟ್ ಆಗಿ ಬರೀಬಹುದು. ನೆಕ್ಸ್ಟ್ ಇನ್ವರ್ಸ್ ಲಾ ಏನ್ ಹೇಳುತ್ತೆ, ಪಿ ನೆಗೇಷನ್ ಆಫ್ ಪಿ ಏನಾಗುತ್ತೆ, ಟ್ರೂ ಆಗುತ್ತೆ. ಪಿ ಪಿ ಆರ್ ನೆಗೇಷನ್ ಆಫ್ ಪಿ ಏನಾಗುತ್ತೆ, ಟ್ರೂ ಆಗುತ್ತೆ. ಪಿ ಅಂಡ್ ನೆಗೇಷನ್ ಆಫ್ ಪಿ ಏನಾಗುತ್ತೆ, ಫಾಲ್ಸ್ ಆಗುತ್ತೆ. ಯಾಕೆ, ಅಂಡ್ ಅಂತ ಬಂದಾಗ ನಮಗೆ ಎರಡು ಇನ್ಪುಟ್ಸ್ ಗಳು ಬೇಕು, ಸೊ ಫಾಲ್ಸ್ ಆಗುತ್ತೆ. ಇಲ್ಲಿ ನಮಗೆ ಒಂದಿದ್ರೂ ಸಾಕು, ಇದು ಅಥವಾ ಇದು ಎರಡರಲ್ಲಿ ಒಂದು ಟ್ರೂ ಆದ್ರೂ ಕೂಡ ಟ್ರೂ ಆಗುತ್ತೆ. ನೆಕ್ಸ್ಟ್ ಡಾಮಿನೇಷನ್ ಲಾ, ಸೊ ಏನ್ ಹೇಳುತ್ತೆ, ಪಿ ಆರ್ ಟಿ ಇಸ್ ಈಕ್ವಲ್ ಟು ಟ್ರೂ, ಪಿ ಅಂಡ್ ಫಾಲ್ಸ್ ಇಸ್ ಈಕ್ವಲ್ ಟು ಫಾಲ್ಸ್. ಸೊ ನೋಡಿ ನಾನು ಆಲ್ರೆಡಿ ಹೇಳಿದ್ದೀನಿ, ಎರಡು ಇನ್ಪುಟ್ ಗಳು ಕರೆಕ್ಟ್ ಆಗಿದ್ರೆ ಮಾತ್ರ ನಮಗೆ ಔಟ್ಪುಟ್ ಟ್ರೂ ಬರೋದು ಅಂಡ್ ಹಾಕಿದಾಗ. ನೆಕ್ಸ್ಟ್ ಆರ್ ಹಾಕಿದಾಗ ಏನಾಗುತ್ತೆ, ಎರಡರಲ್ಲಿ ಒಂದು ಟ್ರೂ ಇದ್ರೂ ಕೂಡ ಟ್ರೂ. ಸೊ ಇಲ್ಲೇನಾಗಿದೆ, ಟ್ರೂ ಆಲ್ರೆಡಿ ಇದ್ರ ಜೊತೆ ಸೇರಿರೋದ್ರಿಂದ ಪಿ ಆರ್ ಟ್ರೂ, ಸೊ ಟ್ರೂ ಆಲ್ರೆಡಿ ಇದೆ ಅಂತಂದ್ರೆ ಟ್ರೂ ಸಿಗುತ್ತೆ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಟಿವ್ ಲಾ, ಪಿ ಆರ್ ಕ್ಯೂ ಅಂಡ್ ಆರ್ ಏನಾಗುತ್ತೆ, ಪಿ ಅಂಡ್ ಕ್ಯೂ, ಪಿ ಆರ್ ಕ್ಯೂ ಅಂಡ್ ಪಿ ಆರ್ ಆರ್. ಸೊ ಈ ರೀತಿ ಬರಬಹುದು. ನೆಕ್ಸ್ಟ್ ಇಲ್ಲಿ ಅಂಡ್ ಇದ್ರೆ ಏನ್ ಮಾಡ್ತೀರಾ, ಪಿ ಪಿ ಅಂಡ್ ಕ್ಯೂ ಆರ್ ಆರ್. ಸೊ ಇದನ್ನ ಯಾವ ರೀತಿ ಬರೀಬಹುದು, ಪಿ ಅಂಡ್ ಕ್ಯೂ, ಪಿ ಅಂಡ್ ಆರ್ ಮಧ್ಯದಲ್ಲಿ ಆರ್. ನೆಕ್ಸ್ಟ್ ಇಲ್ಲಿ ಇಂಪ್ಲಿಮೆಂಟೇಷನ್ ಲಾ, ಪಿ ಗಿವ್ ರೈಸ್ ಟು ಕ್ಯೂ. ಸೊ ಇದನ್ನ ಯಾವ ರೀತಿ ಬರೀಬಹುದು ನಾವಿಲ್ಲಿ, ನೆಗೇಷನ್ ಆಫ್ ಪಿ ನೆಗೇಷನ್ ಆಫ್ ಪಿ ಆರ್ ಕ್ಯೂ. ಸೊ ಈ ರೀತಿ ಬರೀಬಹುದು. ಇಷ್ಟು ನಿಮಗೆ ಗೊತ್ತಿರಬೇಕು, ಇಷ್ಟು ಗೊತ್ತಿದ್ರೆ ಮಾತ್ರ ನೀವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಸಿಂಪಲ್ ಏನ್ ಗೊತ್ತಾ, ಸೇಮ್ ವ್ಯಾಲಿಡಿಟಿ ಆಫ್ ದಿ ಆರ್ಗ್ಯುಮೆಂಟ್ಸ್ ಅನ್ನ ನಾವು ಯಾವ ರೀತಿ ಇನ್ಫರೆನ್ಸ್ ರೂಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿದ್ವಿ, ಇಲ್ಲಿ ಏನ್ ಮಾಡ್ತೀವಿ, ಲಾಸ್ ಆಫ್ ಲಾಜಿಕ್ ಅನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತೀವಿ ಅಷ್ಟೇ. ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ರೈಟ್ ಹ್ಯಾಂಡ್ ಸೈಡ್ ಆಗಿ ನಾವು ಈಕ್ವೇಟ್ ಮಾಡಬೇಕು. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿರೋದು, ಪಿ ಗಿವ್ ರೈಸ್ ಟು ಕ್ಯೂ ಗಿವ್ ರೈಸ್ ಟು ಆರ್. ಸೊ ಇದಿದೆ ಅಲ್ವಾ. ಸೊ ಇದನ್ನ ನೀವು ನೋಡಿದ್ರೆ ಇದು ಅಷ್ಟನ್ನು ಕೂಡ ನಾವು ಕ್ಯೂ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಪಿ ಗಿವ್ ರೈಸ್ ಟು ಕ್ಯೂ ತರ ಇದೆ ನೋಡಿ. ಇಲ್ಲಿ ಇಂಪ್ಲಿಮೆಂಟೇಷನ್ ಲಾ ಅನ್ನ ಅಪ್ಲೈ ಮಾಡಬಹುದಾ, ಪಿ ಗಿವ್ ರೈಸ್ ಟು ಕ್ಯೂ. ಸೊ ಈ ರೀತಿ ಇದ್ರೆ ಏನಾಗುತ್ತೆ, ನೆಗೇಷನ್ ಆಫ್ ಪಿ ಆರ್ ಕ್ಯೂ ಆಗುತ್ತೆ. ಸೊ ನೆಗೇಷನ್ ಆಫ್ ಪಿ ಆರ್ ಕ್ಯೂ ಅಲ್ಲಿ ಏನಿದೆ, ಕ್ಯೂ ಅಲ್ಲಿ ಏನಿದೆ, ಕ್ಯೂ ಗಿವ್ ರೈಸ್ ಟು ಆರ್ ಇದೆ. ಸೊ ಇವಾಗ ಏನ್ ಮಾಡಿದ್ವಿ ನಾವು, ಇದಷ್ಟು ಕೂಡ ಕ್ಯೂ ಅಂತ ಕನ್ಸಿಡರ್ ಮಾಡಿಕೊಂಡು ಇಂಪ್ಲಿಮೆಂಟೇಷನ್ ಲಾ ಅನ್ನ ಅಪ್ಲೈ ಮಾಡಿದ್ವಿ. ಸೊ ಇಲ್ಲೇನ್ ಮಾಡಿದ್ವಿ, ಇಂಪ್ಲಿಮೆಂಟೇಷನ್ ಲಾ ಅನ್ನ ಅಪ್ಲೈ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ಮತ್ತೆ ನೋಡಿದ್ರೆ ಒಳಗಡೆ ಕ್ಯೂ ಗಿವ್ ರೈಸ್ ಟು ಆರ್ ಅಂತ ಇದೆ. ಸೊ ಇದನ್ನ ಅಪ್ಲೈ ಮಾಡಬಹುದಾ, ಎಸ್. ಸೊ ನೆಗೇಷನ್ ಆಫ್ ಪಿ ಮತ್ತೆ ಆರ್ ಹಂಗೆ ಉಳ್ಕೊಳುತ್ತೆ. ಸೊ ಕ್ಯೂ ಗಿವ್ ರೈಸ್ ಟು ಆರ್. ಸೊ ಇಂಪ್ಲಿಮೆಂಟೇಷನ್ ಲಾ ಅನ್ನು ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ನೆಗೇಷನ್ ಆಫ್ ಪಿ ಅಂತಂದ್ರೆ ಇಲ್ಲಿ ಕ್ಯೂ ಇದೆ ಪಿ ಜಾಗದಲ್ಲಿ. ಸೊ ನೆಗೇಷನ್ ಆಫ್ ಕ್ಯೂ ಆರ್ ಕ್ಯೂ. ಸೊ ಕ್ಯೂ ಜಾಗದಲ್ಲಿ ಏನಿದೆ, ಆರ್ ಇದೆ. ಸೊ ಆರ್ ಅನ್ನ ಅದೇ ರೀತಿ ಬರೀಬೇಕು. ಸೊ ಯಾವ್ದನ್ನ ಯೂಸ್ ಮಾಡಿದ್ದು, ಇಂಪ್ಲಿಮೆಂಟೇಷನ್ ಲಾ ಅನ್ನ ಯೂಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ನೋಡಿದ್ರೆ ನೆಗೇಷನ್ ಆಫ್ ಪಿ ಆರ್ ನೆಗೇಷನ್ ಆಫ್ ಕ್ಯೂ ಆರ್ ಆರ್. ಸೊ ಇಲ್ಲೇನಾದ್ರೂ ಕೂಡ ನೆಗೇಷನ್ ಅನ್ನ ಬಿಡಿ, ಇವಾಗ ಪಿ ಆರ್ ಕ್ಯೂ ಆರ್ ಆರ್ ಏನಾದ್ರೂ ಇದೆಯಾ ಅಂತ ನೋಡುತ್ತಾ ಹೋದ್ರೆ, ಪಿ ಇಲ್ಲಿ ನೋಡಿ, ಇಲ್ಲಿ ಅಸೋಸಿಯೇಟಿವ್ ಲಾ ಅಲ್ಲಿ ಏನಿದೆ, ಪಿ ಆರ್ ಒಳಗಡೆ ಕ್ಯೂ ಆರ್ ಆರ್ ಇದೆ. ಸೊ ಅದನ್ನ ನಾವು ಯಾವ ರೀತಿ ಬರೀಬಹುದು, ಪಿ ಆರ್ ಕ್ಯೂ ಆರ್ ಆರ್ ಈ ರೀತಿ ಬರೀಬಹುದು. ಸೊ ಇಲ್ಲೇನ್ ಮಾಡ್ತೀನಿ ಅಂತಂದ್ರೆ ಅಸೋಸಿಯೇಟಿವ್ ಲಾ ಅನ್ನ ಯೂಸ್ ಮಾಡ್ತಾ ಹೋಗ್ತೀನಿ. ಒಂದೇ ಸರಿ ನಿಮಗೆ ಅರ್ಥ ಆಗಲ್ಲ, ಒಂದ್ 2-3 ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ ಫಸ್ಟ್ ನೀವು ಲಾ ಗಳನ್ನೆಲ್ಲ ಕಲ್ತ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಪಿ ಕ್ಯೂ ಆರ್ ಜಾಗದಲ್ಲಿ ಏನೇನಿದೆ ಅದನ್ನ ನೋಡ್ಕೊಳ್ರಿ, ಪಿ ಕ್ಯೂ ಆರ್.
ಸೊ ಅದನ್ನು ಯಾವ ರೀತಿ ಬರೀಬಹುದು, ಪಿ ಆರ್ ಕ್ಯೂ. ಸೊ ಫಸ್ಟ್ ಪಿ ಜಾಗದಲ್ಲಿ ಏನಿದೆ ನೆಗೇಷನ್ ಆಫ್ ಪಿ, ಆರ್ ಕ್ಯೂ ಏನಿದೆ ನೆಗೇಷನ್ ಆಫ್ ಕ್ಯೂ, ಆರ್ ಆರ್ ಜಾಗದಲ್ಲಿ ಏನಿದೆ ನೋಡಿ ಆರ್ ಇದೆ. ಸೊ ಅದನ್ನ ಯಾವ ರೀತಿ ಬರೀಬಹುದು, ಆರ್ ಅಂತ ಬರೀಬಹುದು. ಸೊ ಇದು ಯಾವ ಮುಖಾಂತರ, ಇಲ್ಲಿಗೆ ನಾವು ಅಸೋಸಿಯೇಟಿವ್ ಲಾ ಅನ್ನ ಅಪ್ಲೈ ಮಾಡಿದ ತಕ್ಷಣ ಈ ರೀತಿ ಆಯ್ತು. ಸೊ ಯಾಕೆ, ನಾವು ರೈಟ್ ಹ್ಯಾಂಡ್ ಸೈಡ್ಗೆ ನಾವು ಈಕ್ವೇಟ್ ಮಾಡ್ಬೇಕಲ್ವಾ. ಸೊ ಇದ್ರ ರೀತಿ ನಾವು ತರಬೇಕು ನೋಡಿ, ನೆಗೇಷನ್ ಆಫ್ ಪಿ ಆರ್ ನೆಗೇಷನ್ ಆಫ್ ಕ್ಯೂ, ಇಲ್ಲಿ ಗಿವ್ ರೈಸ್ ಟು ಆರ್ ಇದೆ, ಇಲ್ಲಿ ಆರ್ ಇದೆ. ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ, ಸೊ ಇವಾಗ ಇದನ್ನ ಫರ್ದರ್ ನಾನು ಸಾಲ್ವ್ ಮಾಡಿ ಈ ರೀತಿ ನಾನು ಈಕ್ವೇಟ್ ಮಾಡಬೇಕು. ಸೊ ಈ ರೀತಿ ಈಕ್ವೇಟ್ ಮಾಡಬೇಕು ಅಂತಂದ್ರೆ ಇಲ್ಲೇನಿದೆ ನೆಗೇಷನ್ ಆಫ್ ಪಿ ವಿ ಅಲ್ಲ, ಇದು ಏನಿದೆ ಆರ್ ನೆಗೇಷನ್ ಆಫ್ ಕ್ಯೂ ಇದೆ. ಸೊ ಇಲ್ಲಿ ಯಾವ್ದಾದ್ರು ಯೂಸ್ ಮಾಡ್ಬೋದಾ ಅಂತ ನೋಡಿದ್ರೆ ನೋಡಿ, ಇಲ್ಲಿ ಏನು ಆರ್ ಇದೆ ಅದನ್ನ ನಾನು ಆ್ಯಂಡ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಡಿ ಮಾರ್ಗನ್ ಲಾ ಅನ್ನ ಯೂಸ್ ಮಾಡಿದ್ರೆ ಆರ್ ಇರೋದೇನಾಗುತ್ತೆ, ಆ್ಯಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಏನ್ ಮಾಡ್ತೀನಿ ನೋಡಿ, ಇಲ್ಲಿ ಸಿಂಪಲ್ ನೆಗೇಷನ್ ಆಫ್ ಪಿ ಆರ್ ನೆಗೇಷನ್ ಆಫ್ ಕ್ಯೂ ಇದೆ. ಡಿ ಮಾರ್ಗನ್ ಲಾ ಅನ್ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಇದು ಈ ರೀತಿ ನಮಗಿರೋದು ನೋಡಿ, ಇಲ್ಲಿ ನೆಗೇಷನ್ ಆಫ್ ಪಿ ಆರ್ ನೆಗೇಷನ್ ಆಫ್ ಕ್ಯೂ ಇದೆ. ಸೊ ಅದನ್ನ ನಾವು ಯಾವ ರೀತಿ ಬರೀಬಹುದು, ನೆಗೇಷನ್ ಆಫ್ ಪಿ ಅಂಡ್ ಕ್ಯೂ ಅಂತ ಬರೀಬಹುದು. ಸೊ ನೆಗೇಷನ್ ಆಫ್ ಪಿ ಅಂಡ್ ಕ್ಯೂ ಆರ್ ಆರ್. ಸೊ ಇದು ಯಾವುದನ್ನ ನಾವು ಯೂಸ್ ಮಾಡಿದ್ದಲ್ಲಿ, ಡಿ ಮಾರ್ಗನ್ ಲಾ. ಡಿ ಮಾರ್ಗನ್ ಲಾ ಈ ಸಬ್ಜೆಕ್ಟ್ ಇರೋದೇ ಹಂಗೆ, ಲಾಗಳನ್ನ ಕಲಿಬೇಕು, ಇನ್ಫರೆನ್ಸ್ ರೂಲ್ಸ್ ಗಳನ್ನ ಕಲಿಬೇಕು, ಇಲ್ಲ ಅಂತಂದ್ರೆ ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಏನಾಯ್ತು, ಪಿ ಅಂಡ್ ಕ್ಯೂ ರೆಡಿ ಆಗಿದೆ. ನೆಕ್ಸ್ಟ್ ಆರ್ ಇದೆ. ಸೊ ಇಲ್ಲೇನಿದೆ, ಆರ್ ಇದೆ, ಇಲ್ಲಿ ನೆಗೇಷನ್ ಇದೆ. ಸೊ ನೆಗೇಷನ್ ಮತ್ತೆ ಆರ್ ಅನ್ನ ನಾವು ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಪಿ ಅಂಡ್ ಕ್ಯೂ ಅದೇ ರೀತಿ ಉಳ್ಕೊಳುತ್ತೆ, ಗಿವ್ ರೈಸ್ ಟು ಆರ್ ಆಗುತ್ತೆ, ಅಷ್ಟೇ ಸಿಂಪಲ್. ಸೊ ಇಲ್ಲೇನ್ ರೂಲ್ ಅನ್ನ ಯೂಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಏನ್ ಮಾಡಿದ್ವಿ ನಾವಿಲ್ಲಿ, ಸಿಂಪಲ್ ಆರ್, ಸೊ ಸಿಂಪಲ್ ನೆಗೇಷನ್ ಮತ್ತೆ ಆರ್ ಅನ್ನ ನಾವು ಕ್ಯಾನ್ಸಲ್ ಔಟ್ ಮಾಡೋದಕ್ಕೋಸ್ಕರ ಈಕ್ವೇಷನ್ ನೆಗೇಷನ್ ಮತ್ತೆ ಆರ್ ಅನ್ನ ಕ್ಯಾನ್ಸಲ್ ಮಾಡೋದಕ್ಕೋಸ್ಕರ ಈಕ್ವಲ್ಸ್ ಅನ್ನ ಯೂಸ್ ಮಾಡಿ. ಸೊ ಪಿ ಅಂಡ್ ಕ್ಯೂ ಈಕ್ವಲ್ಸ್ ಟು ಆರ್. ಸೊ ಪ್ರೂವ್ ಆಯ್ತಾ, ರೈಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಸೊ ಫಸ್ಟ್ ಲಾಗಳನ್ನ ಕರೆಕ್ಟ್ ಆಗಿ ಕಲ್ತ್ಕೊಳ್ಳಿ, ಲಾಗಳನ್ನ ಅಪ್ಲೈ ಮಾಡಿ ಸಾಲ್ವ್ ಮಾಡೋದನ್ನ ನೀವು ಕಲಿಬೇಕು. ಸೊ ಇಲ್ಲಿ ಟೈಮ್ ಕನ್ಸ್ಟ್ರೈಂಟ್ ಇರೋದ್ರಿಂದ ನಾನು ಒಂದೇ ಒಂದು ವಿಡಿಯೋನ ಹೇಳಿದ್ದೀನಿ, ಮುಂದೆ ನಾನು ಇನ್ನೂ ಜಾಸ್ತಿ ಪ್ರಾಬ್ಲಮ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ನಾವು ಸ್ಟೇಟ್ಮೆಂಟ್ ಅನ್ನ ನಾವು ಯಾವ ರೀತಿ ಸಿಂಬಲ್ ಆಗಿ ಕನ್ವರ್ಟ್ ಮಾಡಿ ಅದರ ವ್ಯಾಲಿಡಿಟಿಯನ್ನ ಚೆಕ್ ಮಾಡೋದು ಅಂತ ನೋಡ್ತಾ ಹೋಗೋಣ.